ಮಾತ್ರ ಅಲ್ಲ, ಪ್ರಕೃತಿ ಮತ್ತು ಪುರುಷ. ಒಂದು ಕ್ಷೇತ್ರದಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಯಾವ ದೇವಸ್ಥಾನ ಅಥವಾ ಯಾವ ಮೂರ್ತಿ ಬೇಕು ಅಂತೇಳಿ ಗೊತ್ತಿಲ್ಲ ಅಂತ ಹೇಳಿದರೆ ಪುತ್ತೂರಿಗೆ ಒಂದು ಪ್ರಾರ್ಥನೆ ಮಾಡಿದರೆ ಒಂದು ಉತ್ತರ ಸಿಗ್ತದೆ ಅಲ್ಲಿ. ಹಾಗಿರುವ ಲಕ್ಷಣ ಇರುವ ದೇವಾಲಯ. ಅದು ಒಂದು ಭೂಮಿಯನ್ನು ಅರಸಿಕೊಂಡಿರುವ ವ್ಯಕ್ತಿ ತನಗೆ ಭೂಮಿ ಸಿಕ್ಕಲಿಲ್ಲ ಅಂತೇಳಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ, ಇಲ್ಲಿ ಬಂದು ದೀಪವನ್ನು ಉರಿಸಿದರೆ ಭೂಮಿ ಸಿಗ್ತದೆ. ಪ್ರಕೃತಿ ಮತ್ತು ಪ್ರತ್ಯಯವನ್ನು ಪುರುಷನನ್ನು ಸೇರಿಸುವ ಭೂಮಿ. ಯಾಕೆ? ಅದನ್ನೇ ಆಗ್ರಹಿಸಿಕೊಂಡಿರುವಂತಹ ಶಕ್ತಿ ಅಂತೇಳಿ. ಹಾಗಿರುವಾಗ ಆ ಶಕ್ತಿ ಎಲ್ಲಿ ಉಂಟು? ಏಳರಲ್ಲಿರೋ ಚಂದ್ರ ಯಾರು? ಅಥವಾ ವಾಯುಕೋಣೆ ಧನಸ್ಥಿತಿ ಅಂತೇಳಿ ವಾಯುವೇದ ಏನಾದರೂ ಇಲ್ಲಿ ಕಾಣೋ ವೃಷಭ ರಾಶಿಯಲ್ಲಿರೋ ಚಂದ್ರ ಯಾರು? ವಾಯುಕೋಣೆ ಕತ್ಯಾಯನಿ ಚಂದ್ರನಿಗೆ ಪ್ರಾಗಾಜ್ಞ ರವಿ ಶುಕ್ರ ಲೋಹಿತ ತಮಃ ಸೌರೇ ಗಣನಾಯಕಂಚ ಅಯ್ಯಪ್ಪನಂ ಕಾಳಿಯು ಮತ್ರ ಚೊಲ್ಲಾಂ ಅಂತ ಹೇಳೋ ವಿಷಯದಲ್ಲಿ ವಾಯುಕೋಣೆಯಲ್ಲಿ ಕಾತ್ಯಾಯನಿ ಸ್ಥಿತಿ ಅಂತೇಳಿ ವಿಷಯದಲ್ಲಿ ನೀವು ಹೇಳ್ತಾ ಇರೋದಲ್ವಾ? ಅದು ಮಾತ್ರ ಅಲ್ಲದೆ ಚಂದ್ರನ ದಿಕ್ಕು ಕೂಡ ಪ್ರಾಗಾದ್ಯ ರವಿ ಶುಕ್ರ ಲೋಹಿತ ತಮಃ ಸೌರೇಂದು ವಿತ್ ಸೂರಯ ಸೌರ ಇಂದು ಮತ್ತೆ ಆರುಢವೇ ಇದೇ ಚಂದ್ರನು. ಸೋಚ್ಚ ಸುರುದ್ರಗಣ ಸದೃಗಾಣ ನವಾಂಶೈ ಸ್ಥಾನಬಲಂ ಸಗ್ರಹದೋ ಅದು ಚಂದ್ರನ ಈ ಆದಿತ್ಯನ 9ನೇ ಭಾವಾಧಿಪತಿ ಅಂತ ಹೇಳುವಾಗ ನೀವು ಹೇಳಿದಾಗ ಧರ್ಮಾತ್ಮಜವು ತತ್ಸಮವು 3ನೇ 2 ಅಂಶ ಆದಿತ್ಯನಿಗೂ ವೃಶ್ಚಿಕ ರಾಶಿಯವರೆಗೆ 9, 10, 11, 12 ಹೇಳುವ ವ್ಯವಸ್ಥೆ ಚಂದ್ರನಿಗೂ ಹೇಳುವ 3ನೇ 2 ಅಂಶವು 1 ಅಂಶ ಇದೇ ಮಹಾಲಿಂಗೇಶ್ವರನೊಟ್ಟಿಗೆ ಒಂದು ಶಕ್ತಿಯ ವ್ಯವಸ್ಥೆ ಸಂಕಲ್ಪ ಏನಾದರೂ ಉಂಟೋ? ಹಾಗಿದ್ರೆ ಅದು ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತ ಪ್ರಭುವಿತು ದೇವಂ ದೇವೋ ನಕಲು ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾಂ ಕಥಮಕೃತ ಪುಣ್ಯಃ ಪ್ರಭವತಿ. ಆ ಸ್ವಭಾವದಲ್ಲಿ ಉಂಟೋ? ಶಿವಶಕ್ತಿಯ ಉಂಟೋ ಅಂತ ನೋಡಬೇಕು. ಆದಿತ್ಯನಿಂದಲೂ ಹೆಚ್ಚು ಬಲ ಉಂಟಲ್ಲ? ಅಲ್ಲ, ಇದು ಇವನ ರಾಜ ಆದರೆ ಅದು ರಾಜ್ಞಿ ಒಂದು ಬೇಕು ಚಿಂತನೆಯ ವಿಷಯ ಹೌದು. ಈಗ ಲಗ್ನ ರಾಶಿ ಸ್ವಯಂ ಪ್ರಷ್ಟಾಳಿ ಗುರುವಿಗೆ ದೊಡ್ಡ ಬಲ ಅಲ್ಲ. ಇನ್ನೊಂದು ಕಾರಕ ಗ್ರಹವಾದ ಆದಿತ್ಯನಿಗೆ ದೊಡ್ಡ ಬಲ ಅಲ್ಲ. ರಾಶಿಯಲ್ಲಿ ನೋಡಿದ್ರೆ ಬಲ ಇರೋದು ಚಂದ್ರನಿಗೆ ಅಂತ. ಜನಯತಿ ನೃಪಮೇಕೋ ಪಿಚ್ಚಗೋ ಮಿತ್ರ ದೃಷ್ಟ ಪ್ರಜುನಧನ ಸಮೇತಂ ಮಿತ್ರಯೋಗಾಚ್ಚ ಸಿದ್ಧಂ ವಿಧನ ವಿಸುಖ ಮೂಢ ವ್ಯಾಧಿತೋ ಬಂಧು ತಪ್ತೋ. ಈ ದೇವಾಲಯದಲ್ಲಿ ಒಂದು ದೇವಿ ಅಥವಾ ಒಂದು ಭಗವತಿ ಸಂಕಲ್ಪದಲ್ಲಿಯೋ ಏನಾದ್ರೊಂದು ಆರಾಧನೆ ಮಾಡುವ ಒಂದು ಸಾನ್ನಿಧ್ಯ ಉಂಟು? ಅದೀಗ ಥರದಲ್ಲಿ ಅಧಮ ಸಮವರಿಷ್ಠ ತರ್ಕ ಕೇಂದ್ರಾದಿ ಸಂಸ್ಥಾ ಅದರಲ್ಲಿ ಒಂದಷ್ಟು ಪರಿವರ್ತನೆಗಳಲ್ಲಾಗಿದೆ. ಅದು ಮೊದಲು ಆಗ್ನೇಯ ದಿಕ್ಕಿನಲ್ಲಿ ಪೂರ್ವಾಗ್ನೇಯ ದಿಕ್ಕಿನಲ್ಲಿ ಯಾರಿತ್ತು? ಪುಷ್ಯಾರ್ಥ ಮಾಡಿದ್ದದುವೇ ವಾಸ್ತು ಪ್ರಕಾರಕ್ಕೆ ಈ ಸ್ಥಿರ ರಾಶಿ ವೃಕ್ಷಾಂಶ ಸ್ಥಿರ ಸಂಯುತೆ ಚ ಸಹಜ ಸ್ಯಾದನ್ಯಥಾ ಗಂತುಗ. ಇವತ್ತು ಕೂಡ ಇದೇ ರಾಶಿಯಲ್ಲಿ ತೋರಿಸಿಕೊಡುವುದು ಯಾಕೆ? ಈಗ ಇಲ್ಲಿ ಒಂದು ಶುಕ್ರ ಉಂಟು. ಈ ಶುಕ್ರನಿಗೆ ಜೀವಕ್ಷೇತ್ರದಲ್ಲಿ ಶ್ರೀದೇವಿ ಜೀವರ್ಕ್ಷಗೆ ಅಂತೇಳಿ ಹೇಳ್ತದೆ. ಶ್ರೀದೇವಿಯನ್ನೇ ಜೀವರಾಶಿಯಲ್ಲಿ ಹೇಳ್ತದೆ. ಶ್ರೀದೇವಿ ಅಥವಾ ಲಕ್ಷ್ಮಿಯನ್ನೋ ಶ್ರೀದೇವಿ ಅಂತೇಳಿ ಶಬ್ದದಿಂದಲೇ ಹೇಳ್ತದೆ ಧನುರಾಶಿಗೆ ಜೀವರ್ಕ್ಷಗೆ. ಅದು ಶುಕ್ರಲ್ಲಿ ಉಂಟೊಂದು ವಿಚಾರಿಸುವ. ಅದು ಯಾರು? ಚಂದ್ರ ಯಾರು? ಅದು ಯಾರು? ಅಲ್ಲ, ಈಗ ಪಾಪದ್ವಯ ಮಧ್ಯ ಸಂಸ್ಥಿತೌ ಮಾಂದಿತ್ಲ ಲಗ್ನೇಂದು ಸೌಮ್ಯ ವೀಕ್ಷಿತೌ ಯುಗಪತ್ ಪೃಥಗೇವ ವಾ ಉದಯನ್ನಾರಿ ಗರ್ಭಯುತ ವಿಪದ್ಯತೆ. ಪಾಪದ್ವಯ ಮಧ್ಯ ಸಂಸ್ಥಿತವು ಇದಾದಾಗ ಅವ ಅಲ್ಲಿ ಧನುರಾಶಿಗಾಗುವ ಅಷ್ಟಮಾಧಿಪತಿ. ಬಹುಶಃ ಆ ಒಂದು ಶಕ್ತಿ ಇಲ್ಲಿ ಕುಜನಿಗೂ ಬುಧನಿಗೂ ಇವತ್ತು ಅಸ್ತಮಾನ ಇರುವ ಕಾರಣ ಗ್ರಹೋ ಮೌಢ್ಯಂ ಪ್ರಾಪ್ತೆ ಮರಣಮಚಿರಾತ್ ಆ ವಿಷಯವೇ ಮರೆತು ಹೋಯ್ತೋ ಅಥವಾ ಅದರ ದಾಖಲೆಯಲ್ಲಿ ಇಲ್ಲೋ ವಿಷಯ ಅಥವಾ
ಆ ಈಶ್ವರ ಉಮಾಮಹೇಶ್ವರನೋ ಗೌರಿ ಶಂಕರನೋ ಅಥವಾ ಇನ್ಯಾವುದೋ ಒಂದು ಸ್ತ್ರೀ ಶಿವಶಕ್ತಿಯುಕ್ತ ಅದು ಆಗಬೇಕಾದ ವ್ಯತ್ಯಾಸ ಆಯಿತು ಅಂತ ಪ್ರಧಾನವಾದ ಪ್ರಕರಣ. ಅದೇ ಅದ ಮಹಾಲಿಂಗೇಶ್ವರ ಅಂತ ಹೇಳುವುದು ಅದು ಯಾವುದಕ್ಕೂ ಆಗ್ತದೆ. ಮಹಾಲಿಂಗದ ಸಹಸ್ರನಾಮದಲ್ಲಿ ಹೇಳುವುದು ಅದು ಎಲ್ಲ ದೇವತೆಗಳು ಒಪ್ಪಿದ ಒಂದು ಸ್ವರೂಪ ಅದಷ್ಟೇ ಶಿವಲಿಂಗ. ಹೊರದು ಅದು ಈಶ್ವರನತೆ ಅಂತ ಹೇಳುವ ವಿಷಯಗಳಲ್ಲ. ಇದು ಏನೋ ಒಂದು ವಿಷಯ ಒಳಗಷ್ಟೇ ಮೊದಲು ಅಲ್ಲಿತ್ತದು ವೃಷಭರಾಶಿಲಿತ್ತು ಅಲ್ಲ, ಸಿಂಹರಾಶಿ ಅಂಶ. ಈಗ ಸಿಂಹರಾಶಿ ಛತ್ರರಾಶಿ. ಈಗ ಇಲ್ಲಿ ಬಲಿಬಿಂಬದ ವ್ಯವಸ್ಥೆ ಪ್ರತಿಮಾಮಷ್ಟಮೇನ ಚ ತಸ್ತತನ್ನಮಥನ್ಮಿತ್ರ ದೇವಸ್ಥಾಭಿರವಿಚಿಂತನಂ. ಈಗ ಬಲಿಬಿಂಬದ ವ್ಯವಸ್ಥೆಯಲ್ಲಿ ಕೂಡ ಈ ಬಲಿಬಿಂಬ ಪರಿವರ್ತನೆ ಬಂದಿದ. ಇದು ಹಳೇ ಬಲಿಬಿಂಬ ಹೌದೇ? ಎರಡುಂಟಾ? ಈ ಬಲಿಬಿಂಬದಲ್ಲಿ ಎಂಥದ್ದು ಪ್ರತ್ಯೇಕತೆ ಉಂಟಲ್ಲ. ಸಾಕ್ಷಾತ್ ಚತುರ್ಬಾಹುವಾದ ನಿಂತುಕೊಂಡಿರುವುದು ಮಾತ್ರವೋ ಕುಳಿತುಕೊಂಡಿರುವುದ? ವಿಷಯ. ಪ್ರತಿಮಾಮಷ್ಟಮೇನ ಚ ದಕ್ಷಿಣಾಮೂರ್ತಿ ಒಂದು, ಮತ್ತೊಂದು ಅಭಯವಸ್ತ ತ್ರಿಶೂಲಡಮರು ಪರಶುಮೃಗ ಬೃದ್ಧೋರ್ಭಿ ಕುಠಾರಂ ಮೃಗಮಭಯ ರೋಜು ಪ್ರಸನ್ನೋ ಮಹೇಶ. ಅಲ್ಲ, ಬಲಿಬಿಂಬ ದೇವಿದು ದಕ್ಷಿಣಾಮೂರ್ತಿ ಮಾಡ್ತಾವು. ಅದು ಎರಡು ಈ ಬೇರೆ ಬೇರೆ ಸಂಪ್ರದಾಯದಲ್ಲಿ ಬೇರೆ ಬೇರೆ ಬಲಿಬಿಂಬವನ್ನು ಉಪಯೋಗ ಮಾಡೋ ಕ್ರಮ ಉಂಟಾ? ಜಾತ್ರೆಯಲ್ಲಿ ದಕ್ಷಿಣಾಮೂರ್ತಿಯನ್ನು ಎಂಥದ್ದು ವಿಷಯ ಉಂಟಲ್ಲ ಅದಂದ್ರೆ ಆ ಹೊತ್ತಿಗೆ ರೆಡಿಯಾಗಿರೋದಿಲ್ಲ ಅಂತ ಬಂದು ಲೇಟ್ ಆಗ್ತದೆ. ನಿತ್ಯ ಉಪಯೋಗ ಮಾಡುವ ಬಲಿಮೂರ್ತಿ ಜಾತ್ರೆ ಸಮಯದಲ್ಲಿ ಈಗ ರಾತ್ರಿ ಪೂಜೆ ಆಗಿ ಮತ್ತೆ ಶಿವಲಿಂಗ ಉತ್ಸವ, ಪೀಠ ಪೂಜೆ ಆಗಿ ಉತ್ಸವ ಎಲ್ಲ ಆಗಿ ಸವಾರಿಯಾಗಿ ಬಂದು ಅದನ್ನು ಬಿಚ್ಚಿಸಲಿಕ್ಕೆ ಮತ್ತೆ ಭೂತ ಬಲಿಗೆ ಈಚೆ ಬಲಿ ರಾತ್ರಿ ಪೂಜೆಯಲ್ಲಿ ಬಿಚ್ಚಿಸಿ ಸೆಟ್ ಮಾಡ್ಲಿಕ್ಕೆ ಲೇಟ್ ಆಗ್ತಿಲ್ಲ ಮತ್ತೊಂದು ತಗೊಂಡು ಹೋಗಿ. ಆದ್ರೆ ಎರಡು ರೀತಿಯದ್ದು ಯಾಕೆ? ರೀತಿ ಎರಡು ಒಂದೇ ಇರಬೇಕು. ಮತ್ತೊಂದು ಬಿಬ್ರದ್ದೋರ್ಬಿ ಆ ವ್ಯವಸ್ಥೆಯಲ್ಲಿರುವುದು ಪರಶುಮೃಗದ ಕುಳಿತುಕೊಂಡಿರುವುದ, ಎರಡು ನಿಂತುಕೊಂಡಿರುವುದಲ್ಲ. ದಕ್ಷಿಣಾಮೂರ್ತಿ ಕುಳಿತುಕೊಂಡಿರುವುದು. ಅಲ್ಲ, ಈಗ ದಕ್ಷಿಣಾಮೂರ್ತಿ ಒಂದು ತಿಷ್ಟತ್ಯಾದಿರ್ಗಾಣಸ್ತಿ ಬಿಬ್ರದ್ದೋರ್ಬಿ ಪರಶುಮೃಗದ ವ್ಯವಸ್ಥೆ ಹೇಳುವುದು ದಕ್ಷಿಣಾಮೂರ್ತಿಗಿಂತಲೂ ಲೇಟೆಸ್ಟ್ ಅಲ್ವಾ? ನೋಡಿದಾಗ ದಕ್ಷಿಣಾಮೂರ್ತಿಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಹಳತ್ತಾಗಿ ಕಾಣುತ್ತದ. ಅದು ವಿಷಯ ಅದು ಈ ದಕ್ಷಿಣಾಮೂರ್ತಿ ಸಂಕಲ್ಪ ಹೇಗೆ ಬರ್ತದೆ? ಯಾವ ಸಂಕಲ್ಪ ದಕ್ಷಿಣಾಮೂರ್ತಿ ಅಂತೇಳಿ ಪುರಾಣಗಳಲ್ಲಿ ಯಾವ ಸಂಕಲ್ಪದಲ್ಲಿ ಗೊತ್ತು? ಈಶ್ವರನ ಎಷ್ಟನೇ ಪೇಜ್ ಅದು? 205. ಅದು ಮನ್ಮಥನ ಹುಟ್ಟಂತಹ ಒಂದು ವಿಷಯ. ಪುನಃ ಪಾರ್ವತಿ ಸ್ವಯಂವರದ ಒಂದು ಸಂದರ್ಭ. ಮನ್ಮಥ ಅವನಿಗೆ ಬಾಣ ಬಿಟ್ಟದ್ದು. ಮೈಕೆ ಅದೇ ಅದ ಮೊನ್ನೆಯ ಒಂದು ಪೌರಾಣಿಕ ಇದನ್ನು ನೋಡುವಾಗಲೂ 205ನೇ ಪೇಜ್ ಬಂದದ್ದು ನೋಡಿ. ಈ ಮನ್ಮಥನಿಗೆ ಹೌದು ಬಾಣ ಬಿಟ್ಟು ಆ 3ನೇ ಕಣ್ಣನ್ನು ಮಾಡಿ 151 ದೇವತೆಗಳು ಏನು ಹೇಳ್ತಾರೆ, ಇನ್ನು ಯಮ ಹುಟ್ಟುವುದು ಯಾವಾಗ ಅಂತ ಬಂದದ್ದು. ಅದನ್ನು ನಾವು ತರ್ತೇನೆ, ನಾಳೆ ಗ್ರಂಥ ಉಂಟು, ನಾಳೆ ಇನ್ನು ಪುನಃ ಬರ್ತಾ ಇದೆ ಶಿವಪುರಾಣದ ಗ್ರಂಥ. ಶಿವಪುರಾಣ ಅದು ಕಾರ್ಯವಾಗಿ ಆಲೋಚನೆ ಮಾಡಲಿಕ್ಕಿರೋ ವಿಷಯ ಅಲ್ವ? ಈ ಆದಿತ್ಯ ಮತ್ತು ಚಂದ್ರ ಸ್ತ್ರೀ ಬಿರ್ಗತಸ್ಪರಿಭವಂ ಮದಗೆ ಪತಂಗೆ ಸ್ವಲ್ಪಾತ್ಮಜೋ ನಿಧನಗೆ ವಿಕಲೇಕ್ಷಣಶ್ಚ. ಮದುವೆ ಆಗದ ಶಿವ ಅವ. ಮನ್ಮಥ ಹೊಡೆಯುವಾಗ ಪಾರ್ವತಿಯ ಮೇಲೆ ಒಂದು ಮದುವೆ ಆಗಿ ಬಿಟ್ಟ ಶಿವ. ಬಿಟ್ಟದ್ದು ಅದೇ ಇನ್ನು ಆಗಬೇಕು ಅಲ್ಲ. ಅದರಲ್ಲಿ ಎರಡು ಉಂಟು, ಅನ್ಮ್ಯಾರಿಡ್ ಬೇರೆ, ನೆವರ್ ಮ್ಯಾರಿಡ್ ಬೇರೆ. ಸತೀ ಸತೀ ಯೋಗ ವಿಸೃಷ್ಟ ದೇಹೇ ತಾಂಜನ್ಮನೆ ಶೈಲವಧೂಂ ಪ್ರಪೇದೆ. ಅಂದರೆ ಈ ಪರಮಶಿವ ದಾಕ್ಷಾಯಣಿ ಪ್ರಕರಣದಲ್ಲಿ, ದಕ್ಷಾಧ್ವರ ಪ್ರಕರಣದಲ್ಲಿ, ಹೌದು, ದಕ್ಷ ಯಜ್ಞದಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡಂತಹ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ
ಕ್ರುದ್ಧನಾದಂತಹ ಶಿವನಿಂದ ಉದ್ಭವಿಸಿದ ವೀರಭದ್ರನಿಂದ ದಕ್ಷನು ಮರಣವನ್ನು ಅಪ್ಪುತ್ತಾನೆ. ಮಾಡ್ತಾನೆ. ತದನಂತರ ದಾಕ್ಷಾಯಣಿಯ ವಿಯೋಗ ದುಃಖದಲ್ಲಿ ಒಂದು ತಪಸ್ಸು ಮಾಡ್ತಾರೆ. ಆ ಸಮಯವನ್ನು ಎಂತ ಹೇಳುದು ಈಗ ದಕ್ಷಿಣಾಮೂರ್ತಿಯ ಒಂದು ಮಧ್ಯಕಾಲದ ಅದನ್ನೇ ಅಲ್ವಾ? ಹೌದು. ದಕ್ಷಿಣಾಮೂರ್ತಿಯ ಒಂದು ಸಂಕಲ್ಪ ಬರುವುದು ಆ ಸಮಯದಲ್ಲಿ. ತದನಂತರ ಪರ್ವತರಾಜನ ಸುಪುತ್ರಿಯಾಗಿ ಹಿಮವಂತನ ಸುಪುತ್ರಿಯಾಗಿ ಹುಟ್ಟಿದಂತಹ ಪಾರ್ವತಿ ಕಾಲಕ್ರಮವಾಗಿ ವರ್ಧನಮಾನ ಅಥವಾ ಪ್ರಾಪ್ತವಯಸ್ಕಳಾಗಿ ಹಿಂದಿನ ವ್ಯವಸ್ಥೆಗಳು ತಾನು ಪರಮಶಿವನಿಗೋಸ್ಕರವಾಗಿ ಹುಟ್ಟಿದವಳು ಅಂತೇಳಿ ಗೊತ್ತಾದಾಗ ಬ್ರಹ್ಮಚಾರಿಣಿಯಾಗಿ ಬೇರೆ ಬೇರೆ ಸ್ವಭಾವದಲ್ಲಿ ಶಿವನನ್ನು ತಪಸ್ಸು ಮಾಡಿ ಮತ್ತೆ ಅಂದರೆ ಅದನ್ನು ಅವನ ಮೇಲೆ ಒಂದು ಈ ಸಂದರ್ಭದಲ್ಲಿ ತಾರಕಾಂತಕನಾಗಿ ಈ ಸುಬ್ರಹ್ಮಣ್ಯನ ಕಥೆಗಳೆಲ್ಲ ಬರುದಲ್ಲಿ ಅದೇ ಸಮಯದಲ್ಲಿ ಈ ಪಾರ್ವತಿಯ ವ್ಯವಸ್ಥೆಯನ್ನು ಅದಕ್ಕೆ ಶಿವ ತಪಸ್ಸಿಂದ ಹೊರಗಡೆ ಬರಬೇಕು. ಮನ್ಮಥ ಹೋಗಿ ವಸಂತನ ನೇತೃತ್ವದಲ್ಲಿ, ವಸಂತ ಅಂತೇಳಿ ಋತುಗಳ ರಾಜ, ಹೌದು, ವಸಂತ ಅಥೋರು ದೇಶವತ ಹೇಳ್ತದೆ ಪ್ರಕರಣದಲ್ಲಿ. ವಸಂತ ಮತ್ತು ಮನ್ಮಥನ ಹೋಗಿ ಪುಷ್ಪಬಾಣಗಳಿಂದ ಆ ಸಮಯದಲ್ಲಿ ಮನ್ಮಥ ದಹನವಾಗಿ ಕಾಮದಹನ. ಹೌದು, ಕಾಮದಹನ. ಹಾಂ, ಅದರ ಅಪೇಕ್ಷೆ, ಅದರ ಅವನನ್ನು ಪಾರ್ವತಿಯ ಸ್ವಯಂವರಕ್ಕಾಗಿ ಅವನ ಮನಸ್ಸನ್ನು ಸಿದ್ಧಪಡಿಸುವುದಕ್ಕೆ, ಆ ಪಾರ್ವತಿಯ ಮೇಲೆ ಅವನ ಅನುರಾಗ ಹುಟ್ಟಲಿಕ್ಕೆ ಮಾಡಿದ ಒಂದು ಪ್ರಯತ್ನಗಳಲ್ಲಿ ಶಿವ ಮೂರನೇ ಕಣ್ಣು ತೆಗೀತದೆ. ಹಾಗಾದರೆ ಅಂಥ ಒಂದು ಉಗ್ರದ ಒಂದು ವಿಷಯ. ನಂತರ ದೇವತೆಗಳು ನೀವು ಮುಟ್ಟಿದ ಪೇಜಿನ ಇದು ಉಂಟಲ್ಲ, ಅದು ಇನ್ನು ಯಾವಾಗ ಹುಟ್ಟುತ್ತಾನೆ, ರೀಬರ್ತ್ ಆಗುವುದು ಯಾವಾಗ ಅಂತ ಹುಟ್ಟುವುದು. ಅದರಲ್ಲಿ ಒಂದು ಸೂಚನೆ ಅಲ್ವ ಈಗ. ಹೌದು. ಉಗ್ರ ಸ್ವಭಾವದಲ್ಲಿಯೂ ಅತ್ಯಂತ ಹೆಚ್ಚು ಭಜನೆಯು ಸೇವನೆಯನ್ನು ಸ್ತೋತ್ರಗಳನ್ನು ಮಾಡಿದಲ್ಲಿ ಅತ್ಯಂತ ತೃಪ್ತನಾಗುವನು ಇವನೇ ಅಂತ. ಅಷ್ಟೇ. ಅತ್ಯಂತ ಕ್ರುದ್ಧನಾದವನು ಇವನೇ. ಆ ಸಮಯದಲ್ಲಿ ಭಕ್ತವೃಂದದವರೆಲ್ಲ ಸೇರಿ ಹೆಚ್ಚಿನದಾದ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಶಿವನನ್ನು ಶಂಚಮೇ ಮಯಷ್ಟಮೇ ಪ್ರಿಯಂಚಮೇನು ಕಾಮಷ್ಟಮೇ ಇತ್ಯಾದಿ ವೇದ ಮಂತ್ರಗಳಿಂದ ಸ್ತುತಿ ಮಾಡಿದಲ್ಲಿ ಅತ್ಯಂತ ತೃಪ್ತನಾಗುವವನು ಇವನೇ ಅಂತ. ಕೂಡಲೇ ಅದರ ಕೊರತೆ ಇಲ್ಲಿ. ಆಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಲ್ವ? ಅಲ್ಲಿ ಮಾಡಿದ್ದವುದು, ಇಲ್ಲಿ ಮಾಡಿದ್ದ ಲಕ್ಷಣ ಕಾಣುವುದಿಲ್ಲ ಅಂತ. ಅಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಲಿಲ್ಲ ಅಂತ. ಕರ್ಮಾಧಿಪತಿ 12ರಲ್ಲಿ ಆಗಿದೆ ಅಂತ ಹೇಳುವುದು ಹೇಗೆ? ಇಲ್ಲ ಅಂತ ಹೇಳುವುದಿಲ್ಲ, ಆಗಬೇಕಿಲ್ಲ, ಇನ್ನೂ ಆಗಬೇಕು ಅಂತೇಳಿ. ಸಾಕಷ್ಟು ಕರ್ಮಗಳಿಂದಲೇ, ಸ್ತುತಿಗಳಿಂದಲೇ, ಸ್ತೋತ್ರಗಳಿಂದಲೇ ಸಾಕಷ್ಟು ರುದ್ರದ ಅಭಿಷೇಕವೇ ಅದು ಸಾಕಾಗೋದಿಲ್ಲ ಅಂತೇಳಿ. ಯಾಕೆಂದರೆ ಅಷ್ಟು ಕ್ರುದ್ಧನಾದಂಥ ಚೈತನ್ಯದು. ದೇವರಿಗೆ ಭಾವ ಉಂಟಾ ಅಂತ ಹೇಳಿದರೆ ನಮಗಿದ್ರೆ ಅವನಿಗುಂಟು, ನಮಗಿಲ್ಲ ಅಂತೇಳಿದ್ರೆ ಅವನಿಗೂ ಇಲ್ಲ. ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ಆ ರೀತಿಯ ಶಿವ ಅಂತೇಳಿ. ಹಾಗಿರುವಾಗ ಈ ಶಕ್ತಿಯ ಒಂದು ವ್ಯವಸ್ಥೆಯನ್ನು ಬರುವಿಕೆಯನ್ನು ಈ ಉತ್ಸವ ಬಿಂಬದ ವ್ಯವಸ್ಥೆಯಲ್ಲಿ ಪ್ರತಿಮಾ ಅಷ್ಟಮೇನ ಚ ಅಲ್ಲಿ ಬುಧನ ಸ್ವಭಾವ ಒಂದು ಉಂಟು. ಶಕ್ತಿ ಸೇರಬೇಕಷ್ಟೇ. ಅಲ್ಲಿ ಪಾರ್ವತಿಯ ಸ್ವಯಂವರ ಆಗಲಿಲ್ಲ. ಇದು ಆಗಲಿಕ್ಕೆ ಒಂದು ಅಪೇಕ್ಷೆ ಇರುವಂತಹ ಈಗ ವಿಷಯ. ದೇವರ ಮಹಾಲಿಂಗೇಶ್ವರ ಅಂತ ಹೇಳುವ ಸಂಕಲ್ಪ, ಹೌದು, ಒಂದು ದಕ್ಷಿಣಾಮೂರ್ತಿಯ ಸಂಕಲ್ಪದಲ್ಲಿರುವಂತಹ ಅವಿವಾಹಿತ ಈಶ್ವರ ಅಂತೂ ಪತ್ನಿರಹಿತನಾದ ಈಶ್ವರ, ಪತ್ನಿರಹಿತ, ಅದು ತಗೊಳ್ಳು. ಹೌದು. ಮತ್ತೊಂದು ಪರಶುಮೃಗರ ಮತ್ತು ವರದಾಭಯ ಅಲ್ವಾ ಸೇರಿದಂತಹ ಈಶ್ವರ. ಅದು ಏನೊಂದು ವ್ಯತ್ಯಾಸ ಇಲ್ಲಿ ಮೂರ್ತಿ ಕಾಣಲಿಕ್ಕೆ ನಮಗೆ ಎರಡು ಕೂಡ. ಒಂದು ಸದಾಶಿವ ಅಂತ ಹೇಳಿದರೆ ಸಂತೋಷದಲ್ಲಿರುವವ, ದಕ್ಷಿಣಾಮೂರ್ತಿ ಅಂತೇಳಿ ತಪಸ್ಸಿನಲ್ಲಿ ಅತ್ಯಂತ ಕೂಲಾಗಿ ಅಂದರೆ ಸಂತೋಷದಲ್ಲಿರುವ ಜ್ಞಾನವನ್ನು ಕೊಡುವವ ನಮಗೆ. ಆದರೆ ಒಳಗಡೆ ಸಾನ್ನಿಧ್ಯದ ಸ್ವರೂಪ ಈಗ ವ್ಯತ್ಯಾಸ ಆಗಿರುವ ನೀವು ಹೇಳಿದಾಗೆ ಉಗ್ರಕ್ಕೆ ಆಯ್ತಲ್ಲ. ಅದೇ ಎರಡೇ ವೈರುಧ್ಯ ಅಲ್ಲದು. ಅದು ಯಾಕೆ? ಹೊರಗಡೆ ಕಾಣಬೇಕಾದ್ರೆ ಸಂತೋಷ, ಒಳಗಡೆಯಿಂದ ಉಗ್ರತೆ. ಮೂಲ ಕೂಡ ಅದೇ ಪರಿಸ್ಥಿತಿ ಇಲ್ಲ. ಒಳಗಡೆ ಒಂದು ಹೊರಗಡೆ ಒಂದು ಪರಿಸ್ಥಿತಿಯೇ ಇರುವುದು ಅಂತ ಇಲ್ಲ. ಸದಾಶಿವ ಅಂತ ಹೇಳಿದ್ರೆ ಅಲ್ಲ, ಅದೇ ಸದಾಶಿವ ಅಂತ ಹೇಳಿದ್ರೆ ಅಲ್ಲ, ಅಭಯವಾದ ಹಸ್ತ ಅಂತ ಹೇಳಿ ಹೇಳಿದ್ರು. ಅದು ಪ್ರಸನ್ನ ರೂಪ, ಉಗ್ರ ರೂಪ ಅಲ್ಲ ಶಿವನ. ಅವನು ತಾಂಡವ ಅಥವಾ ಬೇರೆ ಉಗ್ರ ರೂಪ ಅಲ್ಲ. ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯ ಆತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಜೇ ನಮೈದಂ ಶ್ರೀದಕ್ಷಿಣಾಮೂರ್ತಜೇ. ಅದ ಕೈಲಾಸಾದ್ರೀಶ ಕುಣಿದು ನಾಗೋದ್ಯೋಗವೆಷ್ಟು ಋಷಿಗಣೆ ಅದರಲ್ಲಿ ಅಲ್ಲ ವಿಷಯ ಹೌದು. ಇದು ಎರಡು ಪ್ರತಿಭಾಸ ಇರುವ ಪ್ರತಿಮೆಗಳು ಯಾಕೆ? ಪ್ರತಿಮೆಗಳು ಹೇಳಿದ್ರೆ ಅದರ ಸಮಾಧಾನಕ್ಕೆ ಇನ್ನೂ ಶಕ್ತಿಯ ಹ್ರಾಸವಾಗಿರುವುದು ಅಥವಾ ಶಕ್ತಿಯನ್ನು ಪ್ರತಿಷ್ಠಾಪನೆಗೆ ಅದೊಂದು ನಮಗೆ ಬಲಿಮೂರ್ತಿಯ ವಿಚಾರದಲ್ಲಿ
ಒಂದು ಚಿಂತನೆ ಮಾಡಬೇಕಾದ ವಿಷಯ ಉಂಟು, ಅದು ಬರೆದಿಟ್ಕೊಳ್ಬೇಕು. ಶಕ್ತಿಯ ಪ್ರಕರಣ. ಹಾಗಿದ್ದರೆ ಈ ಪ್ರತಿಭಾಸದ ವ್ಯವಸ್ಥೆಯಲ್ಲಿ ವೃಷಭ ರಾಶಿಯಲ್ಲಿದ್ದಂತಹ ಸಹವಾಸಿ ಸ್ಥಿರೇ ಲಗ್ನೆ ಭಾವಪತಿ ಅಲ್ಲಿ ಅಷ್ಟಮದಲ್ಲಿ ಎಲ್ಲ ಆಗುವಾಗ ಪಾಪೇ ಲಗ್ನಗತೆ ಪರಾಜಯ ಶಿರೋರು ದುಃಖ ದುಷ್ಕೀರ್ತಯ ಸ್ಥಾನಭ್ರಂಶಧನಕ್ಷಯ ಅಖಿಲ ಶರೀರಸ್ವಾಸ್ಥ್ಯ ದುಃಖಾನ್ವಿತ. ಅದೇ ರೀತಿಯಾಗಿ ಪೂರ್ವಾಶ್ರಯ ದಿಕ್ಕಿನಲ್ಲಿ ರಕ್ತೇಶ್ವರಿ ಈ ಪ್ರಕರಣಗಳೆಲ್ಲ ಹೇಳಿದಲ್ಲ. ಒಂದು ದೇವಿ ಪರವಾಗಿ ದೇವಿ ಸಂಬಂಧಪಟ್ಟಂಥ ಒಂದು ದೇವಾಲಯ ಏನಾದಿದ್ದ ಹಳೇ ಕಥೆಗಳುಂಟು, ದೇವಿ ಸಂಬಂಧಪಟ್ಟ ದೇವಸ್ಥಾನ ಇತ್ತು ಅಂತೇಳಿಯೋ, ಒಂದು ಪೂರ್ವಾಗ್ನೇಯ ದಿಕ್ಕು ಸಂಬಂಧಪಟ್ಟ ಹಾಗೆ ದುರ್ಗಾ ಶೀತಕರೋ ಬಲಿ ಪಕ್ಷೋದ್ಭವಂ ಹಿಮಕರ ಉಚ್ಚವೂ ಹೌದು, ಸ್ಥಾನದಲ್ಲಿ ಉಚ್ಚವೂ ಹೌದು, ಪಕ್ಷೋದ್ಭವ ಒಂದು ನಮಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಒಂದುಂಟು, ತನ್ನಿಂದ ತಾನು ತನ್ನ 4ನೇ ಭಾವದಲ್ಲೇ ಛತ್ರರಾಶಿಯಲ್ಲಿ ಅಂಶಕ ಕೊಟ್ಟದ್ದು. ಪೂರ್ವ ಅಥವಾ ಪೂರ್ವ ದಕ್ಷಿಣ ಇದು ಎರಡಕ್ಕೆ ಸಂಬಂಧಪಟ್ಟ ಹಾಗಿರುವ ಒಂದು ಈ ದಿಕ್ಕುಗಳಲ್ಲಿ ಆಗಿ ಅಲ್ವಾ ವ್ಯಾಪಿಸಿಕೊಂಡಿರುವಂಥ ಒಂದು ಚೈತನ್ಯ. ನೀವು ಹೇಳಿದಾಗೆ ಸ್ಥಿರ ರಾಶಿ ತುಂಬ ಕಂಡಾವಡೆ ದೂರ ಹೇಳಿದ್ರಾಗ್ಲಿಕ್ಕಿಲ್ಲ, ಏನೋ ಒಂದಷ್ಟಲ್ಲ ವ್ಯತ್ಯಯ ಒಂದಲ್ಲ ಆಗಿದೆ ಅಲ್ಲಿ. ಹಾಂ, ಅಲ್ಲ, ದೇವಿ ಕ್ಷೇತ್ರ ಆಗಿರ್ಬೇಕು. ನೀಚಾನಾಮನ್ನದಾನಂ ಸ್ಯಾತ್ ಭೂದಾನಂ ಚಾರ್ತಿಶಾಂತಯೇ. ದೇವೇ ದೀಪ ಸಮರ್ಪಣಂಚ ಹವನಂ. ವಿಷಯ ಹೌದು. ಭೂಸೂನೋ ಬಾಧಕಾದಿ ಅದಲ್ಲ ಎಂತ ಪೂಜಾಭಾವೇ ದುಸ್ಥಿತೆ ಶೀತಭಾನೋ ಭೂಮಾರ್ಕ್ಷಂಶೆ ಭೂಮದೃಷ್ಟೇ ಚ ಯುಕ್ತೆ. ಶ್ರೀಚಕ್ರದ ವ್ಯವಸ್ಥೆ ಹೇಳಬೇಕಾದ ಯೋಗದು. ಶ್ರೀಚಕ್ರ ಆದರೆ ಸಾಕದು. ಒಂದು ಮೈಕ ಕೊಡಿ ಅವರು. ಹಾಂ, ಅಲ್ಲಿ ಒಂದು ಚಂದ್ರದ ಶನಿ ಅಂಶದಲ್ಲಿರುವಾಗ ಒಂದು ಮಹಿಷಮರ್ದಿನಿಯ ಚಾಮುಂಡಿಯೋ ಏನಾದೊಂದು ಮಾಡಿದ ಕತೆ ಉಂಟಲ್ಲಿ. ಒಂದು ವನಭೋಜನಲ್ಲಾಗುವ ಜಾಗ ಉಂಟಲ್ಲಿ. ವನಭೋಜನಲ್ಲಾಗುವ ಜಾಗ ಉಂಟ? ಇತ್ತೀಚೆಗೆ ಕೆಲವೇ ವರ್ಷಗಳ ಹಿಂದೆ 4-5-6 ವರ್ಷದ ಹಿಂದೆ ಆದಂಥ ದೇವಿ ದೇವಸ್ಥಾನ ಅದುವೇ ಆಗಿದ್ರೆ ಅದು ಈಗ ಶೂನ್ಯದಿಂದ ಉತ್ಪತ್ತಿ ಆದದ್ದ? ಅದು ಶೂನ್ಯದಿಲ್ಲ ಅಂತ ಹೇಳಿದರೆ ಕೆಲವೊಂದಲ್ಲಿ ಏನೆಲ್ಲ ಇದ್ದದ್ದು ಅದನ್ನು ಪುನರ್ನಿರ್ಮಾಣ ಮಾಡದೇ ಕಾಣೋದಲ್ಲ. ಅದೀಗ ಶಕ್ತಿ ಇತ್ತು, ಪುನರ್ನಿರ್ಮಾಣ ಆಗಿದೆ. ಅದರ ಸಮೀಪ ಚಾಮುಂಡಿ ವ್ಯವಸ್ಥೆ ಈಗ ಚಾಮುಂಡಿ ಅಂತೇಳಿ ಒಂದು ಇತ್ತೀಚೆಗೆ ಇವರೇ ಅವ್ರು ಹೇಳ್ತಾರೆ. ಅಜ್ಜನವರು ಒಂದು 300 ವರ್ಷದ ಮುಂದೆ ಈ ಭಾಗಕ್ಕೆ ಬಂದದ್ದು. ನಾವು ಕೊಂಕಣಿಗಳು ಅದರಲ್ಲಿ ಏನು ಹೇಳ್ತಾರೆ ಅಂದ್ರೆ ಒಂದು ಸನ್ಯಾಸಿ ಒಟ್ಟು. ನಿಮ್ಮ ಮೈಕ್ ಆನ್ ಆಗಲಿಲ್ವ ಅಂತ ಹಿಡ್ದು ಆಯ್ತು, ಇನ್ನು ನೀವು ಹೇಳಿ. ಅದೇ ಅಂಕೋಲ ಹೀಗೆ ಶಿರಸಿ ಭಾಗ ಆಗಿ ಒಂದು ಜಂಗಮ ಇಲ್ಲದ್ರೆ ಶಿವಯೋಗಿ ಅವರೊಟ್ಟಿಗೆ ಈ ಭಾಗಕ್ಕೆ ಬಂದದ್ದು. ಈಗ ಬಂದ ನಂತರ ಇಲ್ಲಿ ಬಂಗಾರಸು ನಮಗೆ ಶೇಣಿಮೆ ಕೆಲಸ, ಇಲ್ಲದ್ರೆ ಇಲ್ಲಿ ಏನು ಹೇಳಿದರೆ ಈ ಕೋರ್ಟ್ ಮೈದಾನ ಭಾಗದಲ್ಲಿ ರಾಜರ ಅರಮನೆ ಇತ್ತು. ಮತ್ತು ಕಂದಾಯ ವಸೂಲಿಯಲ್ಲಿ ಪುತ್ತೂರು ಪೇಟೆ ಅಷ್ಟು ದೊಡ್ಡದಿಲ್ಲ ಇತ್ತು. ಇಲ್ಲಿಯ ಪ್ರಧಾನ ಸಾನ್ನಿಧ್ಯವೇ ದೇವಿ ಸಾನ್ನಿಧ್ಯ ಪಾರ್ವತಿ ಪರಮೇಶ್ವರಿ. ಅದು ಈ ಬಳ್ಳೇರಿ ಮಲೆಯ ತಪ್ಪಲಲ್ಲಿ ಒಂದು ತಟ ಹಾಕಿದೆ. ಅದರ ಹತ್ತಿರ ಪ್ರಧಾನ ಗ್ರಾಮ ದೇವಿಯಾಗಿ ಇದು ನಂದಿ ವಾಹನೆಯಾಗಿ ಪಾರ್ವತಿ ಪರಮೇಶ್ವರಿ ಅಂದರೆ ಆ ಸಾನ್ನಿಧ್ಯ ಇತ್ತು. ಮತ್ತು ಮಾಲಿಂಗೇಶ್ವರ ದೇವರು ಬಂದರು ಅಂತ ಆ ಬಗ್ಗೆ ಚಿಂತನೆ ಮಾಡುವಾಗ ಅಲ್ಲ, ಈಗ ಅದು ನೀವು ಹೇಳ್ತಾ ಇರೋ ವಿಷಯ ನಿಮಗೆ ಹೇಗೆ ಗೊತ್ತು ಮಾಹಿತಿ? ಈಗ ನಮ್ಮ ಅಲ್ಲ, ಅದಿರಲಿ. ಅಷ್ಟಮಂಗಲ ಪ್ರಶ್ನೆ ಹೇಳುವುದು ಒಂದು ನಮಗೆ ಒಂದು ಎವಿಡೆನ್ಸ್. ಹೌದು, ಹಳೆ ಕೇಳ್ವಿ ಮತ್ತು ಹಳೆ ಅನುಭವಗಳು ಮಾತ್ರ ಹೇಳಿದ್ರೆ ಸಾಕು. ಒಂದೇ ಅದೇ ದೇವಿ ಇಲ್ಲಿಂದ
ಮಾಲಿಂಗೇಶ್ವರ ದೇವರು ವರ್ಷಕ್ಕೊಮ್ಮೆ ಭೇಟಿ ಕೊಡ್ತಾ ಇದ್ರು ಆ ದೇವಿಗೆ ಅಂತ. ಅದು ಕೇಳ್ವಿಯ ದೇವಿ ಅದು ಈಗ ಇರೋ ಚಾಮುಂಡಿ ಪ್ರತಿಷ್ಠೆ ಆಗಿದೆ. ಕೇಳ್ವಿ ಮಾತ್ರ ಹೇಳಿದ್ರೆ ಸಾಕು, ಪ್ರಶ್ನೆ ಚಿಂತನೆ ಅದು ಇರ್ಲಿ ವಿಷಯ, ಅದು ಹೇಳುದು ಬೇಡ. ಈಗ ಅದೇ ದೇವಿಯ ಚಿಂತನೆ ಆಗಿ ದೇವರು ಇಲ್ಲಿ ಕೇಳ್ವಿ ಉಂಟಾ ಇತಿಹಾಸ ಈಗ ಅವರು ಹೇಳ್ತಾ ಇರೋದು ಕೇಳಿ ಬಂದ ವಿಚಾರವ ಅಂತ. ಅಲ್ಲ ಈಗ ದೇವಿ ಒಂದು ನಿಮಿಷ ನೋಡಿ, ಅವ್ರು ಕೇಳ್ತಾ ಇರೋದು ಏನು ಅಂತೇಳಿ ಹೇಳಿದರೆ ಅದು ಕೇಣ್ವಿಯ ಅಂತೇಳಿ ಹೇಳಿದ್ರೆ ಅರ್ಥ ಈಗ ಹಿಂದೆ ಹಿಂದೆ ಏನು ಗೊತ್ತುಂಟು? ಹೌದು, ಹಿಂದೆ ನಮ್ಮ ಹಿರಿಯರು ಅಥವಾ ಸ್ಥಳವಾಸಿಗಳು ಹೀಗೆ ಇತ್ತಂತೆ ಹಾಗಿತ್ತಂತೆ ಅಂತ ಹೇಳುವ ಕೇಳ್ವಿ ಅಂತ. ಅಲ್ಲ ದೇವಿ ಇದ್ದದ್ದು, ಪ್ರಧಾನವಾಗಿ ದೇವಿ ಇದ್ದದ್ದು ಅಂತ. ಅಲ್ಲ ರೀ, ನಾವು ಅವ್ರು ಹೇಳ್ತಾ ಇರೋದು ಹಾಗಲ್ಲ. ನೀವು ಪ್ರಶ್ನೆ ಚಿಂತನೆಯಲ್ಲಿ ಬಂದದ್ದನ್ನು ಮುಚ್ಚಿ. ಆಯ್ತು, ಈಗ ಹಿಂದಿನವರು ಹೇಳಿ ಬಂದದ್ದುಂಟ, ಹಾಗೆ ಹೇಳಿದ್ದು ಕೇಳಿದ್ದುಂಟ ಅಂತ. ಅಲ್ಲಲ್ಲ ಚಿಂತನೆಯಲ್ಲಿ ಬಂದದ್ದು ಚಿಂತನೆಯಲ್ಲಿ ಬಂದದ್ದು ಬೇಡ ಅಂತೆ ಅವರಿಗೆ. ಆಯ್ತು ಇಲ್ಲ, ಅದೆಲ್ಲ ಕಟ್ಟುಕತೆ ಅಂತದ್ದೇನಿಲ್ಲ. ನಮಗೆ ನಾವು ಕಾರ್ಪಾಡಿ ಕ್ಷೇತ್ರಕ್ಕೆ ಹತ್ತಿರದಲ್ಲಿ ಬಂದದ್ದು, ಅಲ್ಲಿ ಯಾವುದೇ ಅಂತ ಕಥೆಗಳು ಬರಲಿಲ್ಲ. ಅದು ಹೇಗೆ ಸೃಷ್ಟಿ ಆಯಿತು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ಹೇಳಿದ್ದಕ್ಕೆ ನಮಗೆ ಅಲ್ಲಿ ಇದೆಯಾ ಇಲ್ವಾ ಅಂತ ಅಷ್ಟೇ ಬೇಕಾದ್ದು. ಅಲ್ಲ ಒಂದು ನಿಮಿಷ, ನಾವು ಪ್ರಶ್ನೆಯನ್ನು ನಾವು ಅಲ್ಲಗೆಳೆಯುವುದಲ್ಲ, ಪ್ರಶ್ನೆ ವಿಷಯ ಹೌದು, ಅದನ್ನ ಅಲ್ಲ ಇಲ್ಲಿ ಅದಲ್ಲ. ಒಂದು ನಿಮಿಷ, ತಿರಸ್ಕಾರ ಅಲ್ಲಿ ಅಲ್ಲ. ನಮಗೆ ಗೊತ್ತಿಲ್ಲ. ನಮ್ಮ ಅಲ್ಲ, ಒಂದು ಏರಿಯಾದಲ್ಲಿ ಒಂದು ನಿಮಿಷ ತಡೀರಿ. ದೇವಿ ಶಕ್ತಿ ಹೇಳುವಂಥದ್ದು ನಾವು ಹೇಳಿದ ಶ್ರೀಚಕ್ರ ಆರಾಧನೆ ಮಾತ್ರ. ಈಗ ಅವರಿಗೆ ಅಲ್ಲಿ ಒಂದು ದುರ್ಗಾ ಮಠ ಇದ್ದದ್ದು, ಅದು ವಿಷಯ, ಅದು ದುರ್ಗಾ ಮಠ ಇದ್ದದ್ದು. ಆದರೆ ಅದು ಗ್ರಾಮ ದೇವತೆ ಅಲ್ಲ. ಗ್ರಾಮ ದೇವರು ಸುಬ್ರಹ್ಮಣ್ಯ ಅಂತ ಹೇಳಿ ನಾವು ತಿಳ್ಕೊಂಡಾಗ ಇದ್ದೇವೆ, ಅಲ್ಲಿ ಆರಾಧಿಸ್ತಾ ಇದ್ದೇವೆ. ಅಲ್ಲ ವಿಷಯ, ಪ್ರಶ್ನೆಯಲ್ಲಿ ಬಂದ ವಿಷಯ ಕೊನೆಗೆ ಕೇಳುವ. ಸರಿ. ಈಗ ಆ ಹಳೆಯ ಹಿಂದೆ ನಮ್ಮ ತಂದೆಯವರು, ನಮ್ಮ ಅಜ್ಜಂದಿರು, ಅಲ್ಲ ಅದು ನಾವು ಕೂಡ ಒಪ್ಪುದಿಲ್ಲ, ತಡೀರಿ, ನಮಗೂ ಗೊತ್ತಿಲ್ಲ. ಆ ರೀತಿ ಏನಾದ್ರೂ ಕೇಳ್ವಿ ಇದ್ರೆ ಅದನ್ನು ಮೊದಲು ಹೇಳಬೇಕು ನೀವು, ತದನಂತರ ನಿಮ್ಮ ಅನುಭವಗಳು ನೀವು ಹೇಳ್ಬೋದು. ಪ್ರಶ್ನೆ ಚಿಂತನೆ ಬೇಕು, ಅದು ಮಾತಾಡ್ಲಿಕ್ಕೆ ಉಂಟು, ತಿರಸ್ಕಾರ ಅಲ್ಲ, ಆದರೆ ಬೇಕು. ಆದರೆ ಫಸ್ಟಿಗೆ ನಮ್ಮ ಕೇಳ್ವಿ ಬೇಕು. ಆದರೆ ಹಾಗೆ ಅಲ್ಲಿ ಪ್ರತೀತಿಗಳು ಹಲವು ಇದೆ, ನಾವು ಎಲ್ಲವನ್ನು ಒಪ್ಪಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿರುವ ಈಗಿನ ಪ್ರಕೃತ ಸಾನ್ನಿಧ್ಯಗಳ ಬಗ್ಗೆ ಮಾತ್ರ ನಾವು ನಂಬಿಕೆ ಇರುವುದು ನಮಗೆ. ಹಾಗಾಗಿ ಅಲ್ಲಿ ರಾಜರಾಜೇಶ್ವರಿ ಹೆಸರಲ್ಲಿ ಆಗಿದೆ ಶ್ರೀಚಕ್ರ ಆರಾಧನೆ ಮೊದಲಿದ್ದದ್ದು. ಇದು ಅಲ್ಲಿಯ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕೂಡ ಪ್ರಶ್ನೆಯಲ್ಲಿ ಬಂದು ಅಲ್ಲಿ ಆಗಬೇಕು ಅಂತ ಹೇಳಿದ ನಂತರದ ಇದರಲ್ಲಿ ಆಗಿದೆ. ಯಾಕೆ ಹೇಳಿದರೆ ಆಗ ನಾನು ಹೇಳಿದೆ ಒಂದು ಬೂಡು ಇತ್ತು ಅಂತೇಳಿ. ಆ ಬೂಡು ಇದ್ದದ್ದು ಈ ಜೈನ ಮನೆತನದ್ದು. ಆ ಸರಹದ್ದಿನಲ್ಲಿ ಬೇರೆ ಬೇರೆ ದೈವಗಳು ಬೇರೆ ಬೇರೆ ಇವೆ, ಅದು ಪ್ರಶ್ನೆಯಲ್ಲಿ ನಿಮಗೆ ಕಾಣ್ತದ ಗೊತ್ತಿಲ್ಲ. ಕೇವಲ ಒಂದು ದೇವಿ ಶಕ್ತಿಯ ಆರಾಧನೆ ಮಾತ್ರ ಆಗಿದೆ, ದೈವಗಳು ಇನ್ನೂ ಕೂಡ ಭೂಮಿಯ ಅಡಿಯಲ್ಲಿ ಬಾಕಿಯಾಗಿವೆ. ಹಾಗಾಗಿ ಅದರ ಒಟ್ಟಿಗೆ ಈಗ ಅವರು ಹೇಳಿದ ಮರಕ್ಕ ಚಾಮುಂಡಿ ಕೂಡ ಸಾನ್ನಿಧ್ಯ ಇತ್ತೀಚೆಗೆ ಬೆಳಗಿದೆ. ಸರಿ, ಅಷ್ಟು ಪ್ರಕೃತ ಗೊತ್ತಿದೆ. ಸರಿ, ನೋಡು ಮುಂದಿನ ವ್ಯವಸ್ಥೆಗಳಲ್ಲಿ ನೋಡಿಕೊಳ್ಳು. ಮತ್ತೊಂದು ವಿಚಾರ ಎಲ್ಲಪ್ಪ ಇದು? ಇದೆ, ಹೀಗೆ ಚಿಂತನೆಯಲ್ಲಿ ಬಂದದ್ದು. ಮಾಲಿಂಗೇಶ್ವರ ದೇವರ ಅಲ್ಲಿ ದೇವಿಗೆ ಮತ್ತು ಭೇಟಿ ಇತ್ತಂತೆ. ಅಲ್ಲಿ ತಟಾಕದಲ್ಲಿ ಸ್ನಾನ ಮತ್ತು ಉಯ್ಯಾಲೆಯಲ್ಲಿ 2 ಉತ್ಸವ ಮೂರ್ತಿಗಳಿದ್ದು ಶಯನೋತ್ಸವ ಆಗ್ತಿತ್ತು. ಮತ್ತು ದೇವರು ಬಾರಿ ಒಂದು ದುಃಖದಲ್ಲಿ ಲಕ್ಷಣ ನೋಡಿದ್ರೆ ಹಾಗೆ ದುಃಖದಲ್ಲಿ ಈಚೆ ಬರ್ತಿದ್ರು ಅಂತ ತುಂಬಾ ಚಿಂತನೆ ಮಾಡ್ಲಿಕ್ಕೆ ಉಂಟು, ವಿಷಯ ಇಲ್ಲ ಅಂತ ಹೇಳುದಲ್ಲ. ಆದರೆ ಈ ಹಳೆ ಕೇಳ್ವಿ ಉಂಟಲ್ಲ, ಅದೇ ಅದಕ್ಕೆ ತುಂಬಾ ಪ್ರಾಶಸ್ತ್ಯ ಇರ್ತದೆ. ಹೌದು ಈಗ ನೀವು ರಾಮಾಯಣ ನೋಡ್ಲಿಲ್ಲ, ಹೌದು ನಾನು ನೋಡ್ಲಿಲ್ಲ, ನಂಬ್ತೀರ ಇಲ್ವೋ? ಯಾಕೆ? ನಮ್ಮ ಹಿರಿಯರು ಹೇಳಿ ಕತೆ ಅಲ್ವೋ? ಅದೇ ರೀತಿ ಮತ್ತೆ ತದನಂತರವಾಗಿ ನಾವು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡಿರೋ ವಿಷಯದಿಂದಲೂ ಹೆಚ್ಚಾಗಿ ಮೊದಲು ನಮ್ಮ ಹಿರಿಯರು ಹೇಳಿದಂತಹ ಕಟ್ಟುಪಾಡುಗಳು ಕೇಳ್ವಿಯು ಹೆಚ್ಚು ನಮಗೆ ಗೊತ್ತಿರ್ತದೆ. ಅಧ್ಯಯನ ಮಾಡಿದ್ದು ಪೂರ್ತಿ ನೆನಪಿರಬೇಕು ಅಂತೇನಿಲ್ಲ ಅಲ್ವೋ? ಆದ ಕಾರಣ ಕೇಳಿದಷ್ಟು. ಕೂತ್ಕೊಳ್ಳಿ. ಇನ್ನು ನಾಳೆ ಒಂದು ಹಂತಕ್ಕೆ ಇವತ್ತಿಗೆ ಮಂಗಳಾರತಿ ಅಲ್ಲ, ಇವತ್ತಿಗೆ ತತ್ಕಾಲ ನಿಲ್ಲಿಸುವುದು, ಅಲ್ಪ ವಿರಾಮ. ಅಲ್ಲ ಇದು ಅವ್ರು ಹೇಳಿದ ಕ್ಷೇತ್ರ ಎಲ್ಲಿ? ಸ್ವಾಮಿ ಧನ್ಯವಾದಗಳು. ನಾಳೆ ಕಾಣುವ. ಆರ್ಯ ಸಂಪ್ಯ ಪ್ರೀತಮ್ ಪುತ್ರ ಯಾರು? ನಾವು 9:30 ರೀಚ್ ಆಗ್ತೇವೆ. 9:30 9:45 ಎಡೆಯಲ್ಲಿ. ನೀವು ಗೊತ್ತಿಲ್ಲ ಈಗ. KL 14 ಒಂದು ನಂಬರ್, KL 14 7790. ಇಟ್ಲಾಗಿ ಹೌದು. ಹಾಂ